ವಿಧಾನಮಂಡಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಇಂದು ಮಂಡ್ಯ ಜಿಲ್ಲೆ ಕೇರಪುರ ತಾಲೂಕಿನ ಕಾತ್ರಘಟ್ಟ ಗ್ರಾಮದಲ್ಲಿ ಘಟಿಸಿದಂಥ ಒಂದು ಪರಿಶಿಷ್ಟ ಜಾತಿಯ ಜಯಕುಮಾರ್ ಎಂಬ ವ್ಯಕ್ತಿಯ ಸುಟ್ಟು ಕಲ್ಪವಾಗಿ ಶವದ ವಿಚಾರವಾಗಿ
ಹಲವಾರು ಅನುಮಾನಗಳ ಜೊತೆಯಲ್ಲಿ ಆ ಸಾವಿನ ಬಗ್ಗೆ ಹತ್ತಾರು ಪ್ರಶ್ನೆಗಳು ಉದ್ಭವವಾದ್ದರಿಂದ ನಿಮ್ಮ ಮಾಧ್ಯಮದ ವರದಿಗಳನ್ನು ಆಧರಿಸಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಸಮಿತಿ ಮಾಡಲಿಕ್ಕೆ ನಾವು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸದಸ್ಯರಾದ ಪ್ರಸಾದ್ ಅಬ್ಬಯ್ಯನವರು, ನಮ್ಮ ಹಿರಿಯ ಶಾಸಕರಾದಂಥ ಚಂದ್ರಪ್ಪನವರು, ಮತ್ತೋರ್ವ ಶಾಸಕರು ಹಿರಿಯರಾದಂಥ ಅಪ್ಪಣ್ಣ ನಾಯ್ಕರು ಮತ್ತು ಡಾಕ್ಟರ್ ತಿಮ್ಮಯ್ಯನವರು ಮೇಲ್ಮನೆ ಸದಸ್ಯರು ಈ ಸ್ಥಳಕ್ಕೆ ಮತ್ತು ಘಟನಾ ಸ್ಥಳಕ್ಕೆ ನಾವು ಭೇಟಿ ನೀಡಿ ಹಲವಾರು ವಿಷಯವನ್ನು ಆ ಮೃತರ ಕುಟುಂಬದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ತದನಂತರ ಪೊಲೀಸ್ ಒಂದು ಆಡಳಿತದ ವಿಚಾರವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರು ತನಿಖೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಹಾಗೆ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳಾಗಿದ್ದರಿಂದ ಘಟನೆಯ ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಸಮಿತಿ ಮುಂದೆ ಸಲ್ಲಿಸಿ ನಮ್ಮ ವಿಚಾರವನ್ನು ತಿಳಿಸಿ ತತ್ಸಂಬಂಧಿತ ವಿಚಾರವಾಗಿ DCRE ಇವತ್ತು ಪೂರ್ಣ ಪ್ರಮಾಣದ ಘಟಕ ಸರ್ಕಾರದಿಂದ ನಿಯೋಜನೆ ಆಗಿರೋದ್ರಿಂದ ಅವರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಜೊತೆ ನಿರ್ವಹಿಸಿ ವಾಸ್ತವದ ಚಿತ್ರಣ ಇದೊಂದು ಅನುಮಾನಾಸ್ಪದ ಸಾವಾಗಿರೋದ್ರಿಂದ ಆ ವಿಚಾರವಾಗಿ ವಿಸ್ತೃತವಾದಂಥ ತನಿಖೆ ನಡೆಯಬೇಕು ಅನ್ನೋದನ್ನು ಸಮಿತಿ ಸೂಚಿಸಿದೆ. ಜೊತೆಗೆ ಯಾವ ಮೃತ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಆ ಒಂದು ಜಮೀನಿನ ವಿಚಾರದಲ್ಲಿ ಪೂರ್ಣ ಹಕ್ಕನ್ನು ಅವರಿಗೆ ನೀಡಿ ಅವರ ಬದುಕಿಗೆ ಪೂರ್ವವಾದಂಥ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನು ಕೂಡ ಸೂಚಿಸಿದೆ. ಹೆಚ್ಚಿನ ರೀತಿಯಲ್ಲಿ ಆ ಜಮೀನಿಗೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅವರ ಇವತ್ತು ಏನು ಮೃತನ ಕುಟುಂಬ ಅನಾಥವಾಗಿದೆ ಅವರ ಬದುಕಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಏನು ಇವತ್ತು ಸರ್ಕಾರದ ನಿಯಮಗಳಲ್ಲಿ ಮಾಡಬೇಕು ಅದನ್ನು ತುರ್ತಾಗಿ ಮಾಡಿ ಇದು ತನಿಖೆ ನಡೆದ ನಂತರ ಮತ್ತು ಅದರಲ್ಲಿ ಸೂಕ್ತವಾಗಿ ತನಿಖೆ ಇದೆಯಾ ಇಲ್ಲವೋ ಅನ್ನೋದನ್ನು ಸಮಿತಿ ಮುಂದೆ ಪರಿಶೀಲನೆ ಮಾಡುತ್ತಾ ಒಂದು ಅವಕಾಶವನ್ನು ನಾವು ಹಾಗೆ ಉಳಿಸ್ಕೊಂಡು ಅವರ ಮೃತರ ಕುಟುಂಬದ ಜೊತೆಯಲ್ಲಿ ಮಾತಾಡಿದಾಗ ಹಲವಾರು ಅನುಮಾನಾಸ್ಪದವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ತಿಳಿಸಿದ್ದಾರೆ. ಅದರ ತನಿಖೆಗೂ ಮೊದಲು ನಾವು ಹೇಳಲು ಸಮಂಜಸವಾಗಿ ತಿಳ್ಕೊಂಡು ಇವತ್ತು ಆ ನಿಟ್ಟಿನಲ್ಲಿ ಇಲಾಖೆಯಿಂದ ನಾವು ಸೂಚಿಸಿದಂಥ ಹಲವಾರು ವಿಷಯಗಳನ್ನು ಅಳವಡಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ನಾನು ತಿಳಿಸಿದೆ. ಸರ್, ಈಗ ಅದು ದೂರು ಕೊಟ್ಟಿರೋದು ಅವರು ಕುಟುಂಬದವರು ಅದು ಆತ್ಮಹತ್ಯೆ ಅಂತ ಕೊಟ್ಟಿದ್ರು ಅಂತ ನಂತರ ಅದನ್ನು ಕೊಲೆ ಅಥವಾ ಅವರು ಯಾರೋ ಅವರು ಕೊಲೆ ಮಾಡಿರ್ಬೋದು ಅನ್ನೋದು ನಂತರ ಕೊಟ್ಟಿರ್ಬೋದು. ಈ ಗೊಂದಲಗಳು ಯಾಕೆ? ಈಗ ತನಿಖೆ ಹಂತದಲ್ಲಿ ಸದನ ಸಮಿತಿ ಈ ವಿಚಾರಗಳನ್ನ ತನಿಖೆ ಪೂರ್ಣ ಆಗೋದಕ್ಕೆ ಮುಂದೆ ಮಾತಾಡ್ತಿದ್ದಾರೆ. ನಾವು ಅವ್ರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಆಂತರಿಕ ಚರ್ಚೆ ವಿಚಾರ ಬಹಿರಂಗಪಡಿಸೋಕ್ಕೆ ನಮಗೆ ಅವಕಾಶ ಇಲ್ಲ. ಹೀಗಾಗಲೇ ತಿಳಿಸ್ತಂತೆ ಇಲ್ಲಿ ಹಲವಾರು ಅನುಮಾನಗಳಿದೆ. ಸಹಜ ಅನುಮಾನಗಳು ತನಿಖೆ ನಂತರನೇ ಪರಿಹಾರ. ಪೊಲೀಸರು ವೈಫಲ್ಯ ತಕ್ಷಣದಲ್ಲಿ ಆ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಅದನ್ನು ಸರಿದಾರಿನಲ್ಲೇ ಹೋಗ್ತಾ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳೋಕ್ಕಾಗಲಿಲ್ಲ. ನಾವು ಕೂಡ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೀವಿ. ಸರ್, ಅವರು ಪೊಲೀಸರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಸಂಘಟನೆಯವರು ಇನ್ನೂ ತನಿಖೆಯೇ ಆಗದ ಸಂದರ್ಭದಲ್ಲಿ ಇವ್ರು ಹೆಂಗೆ ಮನನೊಂದು ಆತ್ಮಹತ್ಯೆಗೆ ಇವನೇ ಶರಣಾಗಿದ್ದಾನೆ ಅಂತ ಹೇಳ್ತಾರೆ. ಅನುಮಾನಾಸ್ಪದವಾದಂಥ ವಿಚಾರಗಳಲ್ಲಿ ಅದು ಒಂದು
ನಾವೀಗ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರು ತನಿಖೆ ಮೇಲೆ. ಪೆಟ್ರೋಲ್ ಅಥವಾ ಡೀಸೆಲ್ ತೊಗೊಂಡೋಗಿದ್ದಾರೆ, ಪೆಟ್ರೋಲ್ ಅಥವಾ ಡೀಸೆಲ್ ಡಬ್ಬ ತೊಗೊಂಡೋಗಿದ್ದಾರೆ. ಅದ್ರ ಬಗ್ಗೆ ಎಸ್ ಪಿ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಅದು ಯಾರು ತೊಗೊಂಡೋಗಿದ್ದಾರೆ, ಅವರೇ ತೊಗೊಂಡೋಗಿದ್ದಾನ ಅಥವಾ ಬೇರೆ ಯಾರು ತೊಗೊಂಡೋಗಿದ್ದಾರ, ಬೆಂಕಿ ಹಾಕ್ತಾರೆ? ನಾವು ಇದನ್ನೆಲ್ಲ ಚರ್ಚೆ ಮಾಡಿದ್ದೀವಿ, ನಾವು ಚರ್ಚೆ ಮಾಡಿದ್ದೀವಿ. ತನಿಖೆಗೂ ಮೊದಲು ನಮ್ಮ ಅಭಿಪ್ರಾಯ ಹೇಳೋದು ತಪ್ಪಾಗ್ತದೆ. ಇದಕ್ಕೆ ನೀವು ಹೇಳ್ತಾ ಇರೋ ಪ್ರಶ್ನೆಗಳನ್ನೆಲ್ಲ ಹಲವಾರು ದೃಷ್ಟಿಕೋನದಲ್ಲಿ ನಾವೀಗಾಗಲೇ ಪ್ರಶ್ನೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ಸಮಿತಿ ಏನು ಅವ್ರಿಗೆ ಉತ್ತರ ಕೊಟ್ಟು ಅದನ್ನು ಕೊಡ್ತಾ ಇದ್ದಾರೆ. ತದನಂತರ ನಾವು ಮೊದಲಿನಲ್ಲೇ ಹೇಳ್ತಕ್ಕಂಥದ್ದು ಬೇರೆ, ಸೂಚನೆ ಕೊಟ್ಟಕ್ಕಂಥದ್ದು ಬೇರೆ. ಆ ಮಧ್ಯದಲ್ಲಿ ಜಿಲ್ಲಾಡಳಿತದಿಂದ ವಾಸ್ತವದ ವರದಿಯನ್ನು ದಂಡಾಧಿಕಾರಿಗಳಿಂದ ಕೇಳಿದ್ದಾರೆ. ಅವರು ಪ್ರತ್ಯೇಕವಾಗಿ ಈ ಘಟನೆ ಬಗ್ಗೆ ವರದಿನ ನೀಡಿದ್ದಾರೆ. ತದನಂತರ ನಾವು ಅದರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಾಗ ನಮಗೆಲ್ಲ ಅಂಶ ಹೇಳಿದೆ. ಕೆಲವು ಇದು ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಗ್ರಾಮದಲ್ಲಿ ಸವರ್ಣೀಯರು ಮತ್ತು ದಲಿತರ ನಡುವೆ ಅಶಾಂತಿ ಅಥವಾ ಘಟನೆಗಳು ಸಂಭವಿಸ್ತವೆ. ಇದ್ರ ಬಗ್ಗೆಯೂ ಪರಿಶೀಲನೆ ಮಾಡಬೇಕು ಇಲ್ಲಿ ನಾನಾ ವಿಚಾರಗಳಿದೆ. ಪ್ರಥಮವಾಗಿ ಇಲ್ಲಿ ಏನಂದರೆ ಘಟನೆ ನಡೆಯೋದಕ್ಕೂ ಮೊದಲೇ ಒಂದು ದೂರು ಪೊಲೀಸ್ ಠಾಣೆಗೆ ಬಂದಿದೆ. ಆ ಪೊಲೀಸ್ ಠಾಣೆಗೆ ಬಂದಂಥ ದೂರು ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೊಟ್ಟಂಥ ದೂರಲ್ಲ, ಬರೀ ಜಮೀನಿಗೆ ಸಂಬಂಧಪಟ್ಟಂಥ ದೂರಲ್ಲ. ಒಬ್ಬ ರೌಡಿ ಶೀಟರ್ 10 ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಹಲವಾರು ಮೊಕದ್ದಮೆಗಳಲ್ಲಿ ಆತ ಒಂದು ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದು, ರೌಡಿ ಶೀಟರ್ ಆಗಿದ್ದಾನೆ ಅನ್ನೋದು ಗಮನಕ್ಕೆ ಬಂದಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಅದು ಒಬ್ಬ ಪರಿಷ್ಠ ಜಾತಿ ದೂರನ್ನ ಕೊಟ್ಟಾಗ ಎಲ್ಲ ದೂರುಗಳಿಗಿನ್ನ ಆದ್ಯತೆಯನ್ನು ಈ ದೂರಿಗೆ ಕೊಡಬೇಕಾಗಿತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ. ಅದರಲ್ಲಿ ಮೇಲ್ನೋಟಕ್ಕೆ ಪ್ರಾರಂಭಿಕ ವೈಫಲ್ಯತೆ ಇರಬೇಕಾದ್ರೆ ತನಿಖೆ ತದನಂತರ ನಡೀತಾ ಇರ್ತಕ್ಕಂಥದ್ದು ಮತ್ತು ಆ ತನಿಖೆಗೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳು FSL ರಿಪೋರ್ಟ್ ಮಾಡೋದೆಲ್ಲ ಬಂದ ಮೇಲೆ ಅವರೊಂದು ಒಪಿನಿಯನ್ ಬರುವಂಥದ್ದು ಸಹಜವಾಗಿ ನಮ್ಮಲ್ಲಿ ತನಿಖೆ ನಡೆಯಬೇಕಾಗಿತ್ತು. ಅಲ್ಲಿಯವರೆಗೆ ನಾವು ಕೂಡ ಅವ್ರಿಗೆ ತನಿಖೆಗೆ ಯಾವುದೇ ಪೂರ್ವ ತೀರ್ಮಾನಗಳನ್ನ ಹೇಳೋದು ಸಮಂಜಸಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಮೇಲ್ನೋಟಕ್ಕೆ ಇದು ಪೊಲೀಸ್ ವೈಫಲ್ಯ ಕ್ರಮಕ್ಕೆ ಏನಾದರೂ ನಿಮ್ಮ ಸಮಿತಿ ಪೂರ್ಣ ಪ್ರಮಾಣದ ವರದಿ ಬರಲಿ. ಸರ್, ಅವರು ಮೊದಲನೇ ದಿವಸ ಕಂಪ್ಲೇಂಟ್ ಬಂದಾಗ ಯಾಕೆ ಅವರು ಈಗ 2 ಕಡೆ ಮಾತಾಡಿದ್ದೀರಿ ಅಂತ ಹೇಳಿದ್ರಲ್ಲ ಸರ್, ಯಾಕೆ ನೀವು ಕಂಪ್ಲೇಂಟನ್ನು ಆಧರಿಸಿ ನೀವು ವಿಚಾರಣೆ ಮಾಡಿದರೆ ಈ ಪ್ರಕರಣ ನಡೀತಾನೇ ಇರಲಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಅದಕ್ಕೆ ಪೊಲೀಸರು ಏನಂದ್ರು ಸರ್, ಈಗ ಬೆಳಿಗ್ಗೆ ಮೊದಲೇ ಸ್ಪಷ್ಟಪಡಿಸಿದ್ದೇವೆ. ಸ್ಥಳೀಯ ಆಡಳಿತದ ವರದಿ ನಾವು ಪೂರ್ಣ ಅಧಿಕೃತವಾದ ವರದಿನ ಕೊಡ್ಕೊಳ್ಳೋದು, ಸ್ಟೇಟ್ಮೆಂಟ್ ಮಾಡೋದು ಸಮಂಜಸ ಅಲ್ಲ. ನಮಗೂ ಇದ್ದಂಥ ಅನುಮಾನದ ಪ್ರಶ್ನೆಗಳನ್ನು ಅಲ್ಲಿ ಇಟ್ಟಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಈಗ ಸೂಚಿಸಿದಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ದಂಡಾಧಿಕಾರಿ ಪೂರ್ಣ ಪ್ರಮಾಣದ ವಿರೋಧವನ್ನು ನಮಗೆ ಕೊಡ್ತಾರೆ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯು ಕೂಡ ತನ್ನದೇ ಆದಂಥ ವರದಿನ ಸಮಾಜ ಕಲ್ಯಾಣ ಇಲಾಖೆಯು ನೀಡುತ್ತೆ. ಅದು ನಮ್ಮ ಸಮಿತಿನಾಗಿರೋ ನಮ್ಮ ಸಮಿತಿಗೂ ಈ ಎಲ್ಲವನ್ನು ಕೂಲಂಕಷವಾಗಿ ನಾವು ಪರಿಶೀಲಿಸಿ ಮುಂದೆ ಏನು ನಾವು ತೀರ್ಮಾನ ಹೇಳಬೇಕು ಆಮೇಲೆ ನಾವು ತೀರ್ಮಾನ. ಅದನ್ನು ಈಗಲೇ ನಾವೇನು ವರದಿ ಹೀಗೆ ಬರುತ್ತೆ ಅಂತ ಊಹೆ ಮಾಡಿಲ್ಲ. ಸಭೆಗೆ ಶಾಸಕರು ಈಗ ನಾವು ಆಚೆ ಹೋಗಿ ಮಾತಾಡ್ಬೋದು ಗೊತ್ತಾಯ್ತಿಲ್ಲ. ಸದನ ಸಮಿತಿ ಬಂದಾಗ ಸ್ಥಳೀಯ ನಾವು ಮಾತಾಡ್ತಿದ್ದೆಲ್ಲ ಅವ್ರು ಮಾಡಿದ್ರೆ ಅವ್ರ ಜೊತೆ ಮಾತಾಡ್ತೀವಿ, ಒಳಗಿದ್ರು ಅವೆಲ್ಲ ಮಾತಾಡ್ತಾ ಹೋಗಿದ್ರು. ಬಟ್ ಇಲ್ಲಿ ಅವರ ಸ್ಥಳೀಯ ಶಾಸಕರಾಗಿರೋದ್ರಿಂದ ನಾವು ಎತ್ತತಕ್ಕಂಥ ಪ್ರಶ್ನೆಗಳನ್ನ ಅವ್ರ ಎದುರಿಗೆ ಮಾತಾಡೋಕ್ಕಾಗ. ಆಮೇಲೆ ಇಟ್ ಇಸ್ ಆನ್ ರೆಕಾರ್ಡ್. ನಮ್ಮ ಸಮಿತಿಯ ಒಂದು ರಿಪೋರ್ಟರ್ಸ್ ಎಲ್ಲ ಇದೆ, ಪೂರ್ಣ ಪ್ರಮಾಣದ ಸಚಿವಾಲಯ ಇದೆ. ಆ ಸಚಿವಾಲಯದ ಎದುರಿಗೆ ನಮ್ಮ ಸಮಿತಿಯ ಸದಸ್ಯರಲ್ಲದವರು, ಅವ್ರ ಶಾಸಕರು ನಮ್ಮ ಸಮಿತಿಯ ಸದಸ್ಯರಲ್ಲ. ಅವರು ಇನ್ನೊಂದು ಸಮಿತಿಯಲ್ಲಿ ಸದಸ್ಯರು ಇರ್ತಾರೆ, ಅವರು ಇನ್ನೊಂದು ಮತ್ತೊಂದು ಸಮಿತಿಯಲ್ಲಿ ಸದಸ್ಯರು. ಇಲ್ಲೇನದು ಇದು ಪಾಲಿಟಿಕ್ಸ್ ಇಲ್ವೇ ಇಲ್ಲ, ಎಲ್ಲರೂ ಬೇರೆ ಬೇರೆ ಪಾರ್ಟಿಗಳು ಇದ್ದೀವಿ. ಒಬ್ಬ ಅಮಾಯಕನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ಈಗ ನಾವು ಒಂದೇ ಉದ್ದೇಶ ಅನ್ನಿಸ್ತಿಲ್ವಾಗ ಖಂಡಿತ ಸರ್. ಈಗ ಆತ್ಮಹತ್ಯೆ ಅನ್ನೋದು ಈಗ ಅನುಮಾಸ್ಪದ ಅಂತ ಬಂತಲ್ಲ, ಅದು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಪೊಲೀಸರ FIR ಅಲ್ಲಿ ಬೇಲು ಸುಲಭವಾಗಿ ಸಿಗುವಂತಹ
ಚಾರ್ಜಸ್ಗಳು ಹಾಕಿದ್ದಾರೆ ಅಂತ ಹೇಳಿ ಬೆಂಗಳೂರಿಂದ ಒಂದು ಲಾಯರ್ ಕಮಿಟಿ ಈ ಥರದವರೆಲ್ಲ ಬಂದು ಅವರೆಲ್ಲ ಅಂದರೆ ಸಾಮಾಜಿಕವಾಗಿ ಕೆಲಸ ಮಾಡೋರು ಅವರೆಲ್ಲ ಬಂದಾದ ನಂತರ ಇದೊಂದು ಸ್ವಲ್ಪ ವಿಚಾರ ಪ್ರಬಲವಾಗಿ ಇದಾಯಿತು. ಇಲ್ಲ ಅಂತಂದರೆ ಪೊಲೀಸರು FIR ಎಲ್ಲ ನೀವು ನೋಡ್ಬೋದು. ಈಗ ನಾವು ಕೂಡ ಇಲ್ಲಿ ಬರೋದಕ್ಕೆ ನಿಮ್ಮ ವರದಿಗಳೇ ಕಾರಣ. ನೀವೆಲ್ಲ ವರದಿ ನೀವು ಮಾಡಿದ್ದಕ್ಕೋಸ್ಕರ ವರದಿ ನಾವು ಮಾಡಿ, ಒಂದು ಪರಾಮರ್ಶೆ ಪರಿಶೀಲನೆ ಮಾಡಿ ಪ್ರಿಂಟ್ ಮೀಡಿಯಾದಲ್ಲಿ ಬಂದಾಗ ಎಲ್ಲ ನಡ್ಸ್ಕೊಂಡು ನೋಡಿ ಅದಕ್ಕೆ ಏನು ಬೇಕೋ ಅದಕ್ಕೆ ಪೂರ್ವವಾದಂಥ ವಿಚಾರ ತಿಳಿಸಿ ಹೋಗ್ತಕ್ಕಂಥದ್ದು. ಎಲ್ಲ FIR ತಗೊಂಡು ನೋಡಿ ಎಲ್ಲ ಮಾಡಿ ಕೆಲವು ಸಲಹೆಗಳ ಅಧ್ಯಕ್ಷರು ಮುಗಿಸಿ ಹೋಗ್ತೀವಿ. ಥ್ಯಾಂಕ್ ಯು ಸರ್.